ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತು ನಾವು ಒಂದು ಅಂತ ಹೇಳಿದ್ರೆ ನವೋದಯ ಎಕ್ಸಾಮ್ ಬರೆಯುವಂತಹ ಮಕ್ಕಳು ಅಥವಾ NTSC ಎಕ್ಸಾಮ್, ಈ ಸಲ 10ನೇಯಲ್ಲಿದ್ದೀರಿ, ಮತ್ತೆ 8ನೇ ಮಕ್ಕಳು NMMS ಎಕ್ಸಾಮ್ ಬರಿತಾ ಇದ್ದೀರಿ, ಅವರಿಗೋಸ್ಕರ ಸಹಕಾರಿ ಆಗುವಂತಹ ಒಂದು ವಿಡಿಯೋ ದರ್ಪಣ ಪ್ರತಿಫಲನದ ಬಗ್ಗೆ ಮಾಡ್ತಾ ಇದ್ದಾರೆ. GMAT ಅಲ್ಲಿ ಇದು ಕಾನ್ಸೆಪ್ಟ್ ಬರ್ತದೆ. ಹಾಗಾಗಿ ಇವತ್ತು ನಾವು ದರ್ಪಣ ಪ್ರತಿಫಲನ ಮತ್ತು ನೀರಿನ ಪ್ರತಿಫಲನ ಆ ಒಂದು ಕಾನ್ಸೆಪ್ಟ್ ಅನ್ನ ನೋಡ್ಲಿಕ್ಕಿದ್ದೇವೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ 9 ಕ್ವೆಶ್ಚನ್ಸ್ ಒಳಗೊಂಡಿರ್ತದೆ. ಸೊ ಅದನ್ನ ನಾವು ಹೇಗೆ ಅಂತ ಹೇಳಿ ನೋಡುವ. ಓಕೆ, ಮೊದಲಿಗೆ ನಾವು ಕಲಿಬೇಕಾದದ್ದು ದರ್ಪಣ ಪ್ರತಿಫಲನ ಎಂದರೇನು ಅಂತ ಹೇಳಿ. ನಿಮಗೆ ಗೊತ್ತಿರಬಹುದು, ಬೆಳಕು ಸೈನ್ಸ್ ಸ್ವಲ್ಪ ಹೋಗುದಂದ್ರೆ ಬೆಳಕು ಯಾವುದೇ ವಸ್ತುವಿನ ಮೇಲೆ ಬಿದ್ದಾಗ ಅದು ಹಿಂದಕ್ಕೆ ಬರ್ತದೆ. ಆ ಹಿಂದಕ್ಕೆ ಬರುವ ಕ್ರಿಯೆಯನ್ನ ನಾವೇನಂತ ಹೇಳ್ತೇವೆ? ಪ್ರತಿಫಲನ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಪ್ರತಿಫಲನ ಅಂತ ಹೇಳ್ತೇವೆ. ಆಯ್ತಾ? ಬೆಳಕು ಹಿಂದಕ್ಕೆ ಬರುವ ಕ್ರಿಯೆ ಏನಿದೆ ನೋಡಿ, ಅದನ್ನ ಪ್ರತಿಫಲನ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ಲ? ಈಗ ನೋಡಿ, ನಾವು ಒಬ್ಬರ ಹಿಂದೆ ನಿಂತಿದ್ದಾಗ ಅವರು ಒಂದು ವೇಳೆ ಬಲಗೈ ಎತ್ತಿದ್ರೆ ನಾವು ಕೂಡ ಬಲಗೈ ಎತ್ತುತ್ತೇವೆ. ಅವರ ಎಡಗೈ ನಮ್ಮ ಎಡಗೈಯ ಎಡಕ್ಕೆ ಸಮವಾಗಿರ್ತದೆ, ಬಲಗೈ ಬಲಕ್ಕೆ ಸಮವಾಗಿರ್ತದೆ ಅಲ್ವಾ? ಇದ್ರಲ್ಲಿ ಏನೋ ಡಿಫ್ರೆನ್ಸ್ ಇಲ್ಲ. ನೀವು ಲೈನಲ್ಲಿ, ಸ್ಕೂಲಲ್ಲಿ ಲೈನಿಗೆ ನಿಂತಿರುವಾಗ ಇದನ್ನ ನೋಡಿರ್ತೀರಿ. ಒಂದು ವೇಳೆ ನಾವು ಎದುರು ಬದುರು ನಿಂತಿದ್ರೆ, ಅಂದ್ರೆ ನಿಮ್ಮ ಫ್ರೆಂಡ್ ಮತ್ತು ನೀವು ಎದುರು ಬದುರು ನಿಂತಿದ್ರೆ, ಅವರು ಒಂದು ವೇಳೆ ಬಲಗೈ ಎತ್ತಿದ್ರೆ ನೀವು ಬಲಗೈ ಎತ್ತುತ್ತೀರಿ. ಆದ್ರೆ ನಿಮ್ಮ ಬಲಗೈ ಏನಿರ್ತದೆ ಅದು ಅವರ ಎಡಭಾಗಕ್ಕೆ ಆಗಿರ್ತದೆ ಅಲ್ವಾ? ಇವರ ಎಡಭಾಗಕ್ಕೆ ಆಗಿರ್ತದೆ, ಇವರ ಬಲಗೈ ನಿಮ್ಮ ಎಡಭಾಗಕ್ಕೆ ಆಗಿರ್ತದೆ. ಅಂದ್ರೆ ಉಲ್ಟಾ ಅಲ್ವಾ? ಇದು ನಿಮ್ಗೆ ಗೊತ್ತಿದೆ. ಆದ್ರೆ ನೀವು ಕನ್ನಡಿಯಲ್ಲಿ ನೋಡುದಾದ್ರೆ ಒಂದು ವೇಳೆ ನೀವು ನಿಮ್ಮ ರೈಟ್ ಹ್ಯಾಂಡ್ ಬಲವನ್ನ ಎತ್ತಿದಾಗ ನಿಮ್ಮ ಪ್ರತಿಬಿಂಬ, ನಿಮ್ಮ ಮುಖ ಅಥವಾ ಏನ್ ಕಾಣ್ತದೆ ನೋಡಿ ಕನ್ನಡಿಯಲ್ಲಿ, ಅದು ಎಡಗೈಯನ್ನು ಎತ್ತಿದ ಹಾಗೆ ಕಾಣ್ತದೆ ಅಲ್ವಾ? ಎಡಗೈಯನ್ನ ಎತ್ತಿದ ಹಾಗೆ ಕಾಣ್ತದೆ. ನಿಜವಾಗಿ ಇಲ್ಲಿ ಬಲಗೈ ಎತ್ತಿದ್ರಾಗ ಎದುರಿನಲ್ಲಿರುವ ವ್ಯಕ್ತಿ ಈ ಕೈ ಎತ್ತಿದ ಹಾಗೆ ಕಾಣಬೇಕಿತ್ತು. ಆದ್ರೆ ಅದು ಕಾಣುವುದಿಲ್ಲ. ನಮ್ಗೆ ಹೇಗೆ ಕಾಣ್ತದೆ? ಎಡಗೈ ಎತ್ತಿದ ಹಾಗೆ ಕಾಣ್ತದೆ. ಈ ಒಂದು ಕ್ರಿಯೆಗೆ ಏನಂತ ಹೇಳ್ತೇವೆ ಅಂತ ಹೇಳಿದ್ರೆ ಪಾರ್ಶ್ವ ಪಲ್ಲಟ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಪಾರ್ಶ್ವ ಪಲ್ಲಟ ಅಂತ ಹೇಳ್ತೇವೆ. ಇದು ನಿಮಗೆ 7ನೇಯಲ್ಲಿ ಆಗ್ಲಿ 10ನೇಯಲ್ಲಿ ಆಗ್ಲಿ ಬರ್ತದೆ ದರ್ಪಣದ ಬಗ್ಗೆ ಕಲಿಯುವಾಗ. ಓಕೆ, ಸೊ ಇದನ್ನ ನೆನಪಿಟ್ಕೊಳ್ಬೇಕು. ಬಲ ಎಡ ಆಗ್ತದೆ, ಎಡ ಬಲ ಆಗ್ತದೆ. ಅರ್ಥ ಆಯ್ತಾ? ಓಕೆ, ಈಗ ನಾವು ಸ್ವಲ್ಪ ಯಾವ್ದ್ರ ಕನ್ನಡಿಯ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡಿಯಲ್ಲಿ ನಾವು ನಮ್ಮ ಪ್ರತಿಬಿಂಬ ನೋಡುವಾಗ ಯಾವತ್ತು ಎಡಗೈ ಎಡ ಬಲಕ್ಕೆ ತಿರುಗುತ್ತದೆ, ಬಲ ಎಡಕ್ಕೆ ತಿರುಗಿರ್ತದೆ. ನೀರಿನಲ್ಲಿ ಹಾಗಾಗಿರುವುದಿಲ್ಲ. ಆದ್ರೆ ಅದು ತಲೆ ಕೆಳಗಿರ್ತದೆ, ಕಾಲು ಮೇಲೆ ಇರ್ತದೆ, ಹಾಗೆ ಕಾಣ್ತದೆ. ಅರ್ಥ ಆಯ್ತಲ್ಲ? ಮತ್ತೆ ವಸ್ತುವಿನ ಅಂದ್ರೆ ಇದು, ಮತ್ತೆ ಅದ್ರಲ್ಲಿ ಎಡಬಲ, ನೀರಿನ ಪ್ರತಿಫಲನದಲ್ಲಿ ಎಡಬಲ ಚೇಂಜ್ ಆಗುವುದಿಲ್ಲ. ಅರ್ಥ ಆಯ್ತಾ? ಎಡ ಮತ್ತು ಬಲ ಅದರಲ್ಲಿ ಚೇಂಜ್ ಆಗುದಿಲ್ಲ, ಆದ್ರೆ ತಲೆ ಕೆಳಗೆ ಕಾಲ್ ಮೇಲೆ ಆಗಿರ್ತದೆ. ಇದು ನಿಮ್ಗೆ ಗೊತ್ತಿರ್ಬೇಕು. ಈಗ ನಾವು ಕೆಲವೊಂದು ಅಕ್ಷರಗಳನ್ನ ನೋಡಿ ನಾವು ಹೇಳುವ ಹೇಗೆ ಅದು ತಿರುಗ್ತದೆ ಅಂತ. ಮತ್ತೊಂದು, ಇಂಗ್ಲಿಷ್ ಅಕ್ಷರದಲ್ಲಿ 11 ಲೆಟರ್ಸ್ ಇದೆ. 11 ಲೆಟರ್ಸ್ ಅಂದ್ರೆ ಅಕ್ಷರಗಳು ಏನಾಗಿರುವುದಿಲ್ಲ, ಯಾವುದಕ್ಕೆ ನಮ್ಮ ದರ್ಪಣ ಪ್ರತಿಫಲನವನ್ನ ತೋರಿಸುವುದಿಲ್ಲ. ಅಂತಹದ್ದು ಯಾವುದೆಲ್ಲ ಲೆಟರ್ ಇದೆ ನೋಡಿ, ಇದನ್ನ ನಾನು ಹೇಳ್ತೇನೆ. ಒಂದು ಎ ಸೇಮ್ ಇರ್ತದೆ ಅಲ್ವಾ? ಮತ್ತೊಂದು ಯಾವುದು? H 2ನೇ ಅಕ್ಷರ, ಇದು 3ನೇ ಅಕ್ಷರ. ಹಾಗೆ ನೆಕ್ಸ್ಟ್ ಯಾವುದು? M 4ನೇ ಅಕ್ಷರ, O 5ನೇ ಅಕ್ಷರ. ಮತ್ತೆ ಅದ ನಂತರ Q ಇಲ್ಲ. Q ಯಾಕೆ ಹೇಳಿದಾಗ ನೋಡಿ, ಇದು ಚೇಂಜ್ ಆಗ್ತದೆ. ಮತ್ತೆ ಯಾವುದು? T 6ನೇ ಅಕ್ಷರ, U 7ನೇ ಅಕ್ಷರ, V 8ನೇ ಅಕ್ಷರ, W 9ನೇ ಅಕ್ಷರ, X 10ನೇ ಅಕ್ಷರ, ಹಾಗೆ Y ಅನ್ನೋದು 11ನೇ ಅಕ್ಷರ. ಈ ಅಕ್ಷರಗಳು ಯಾವುದೇ ಪಾರ್ಶ್ವ ಪಲ್ಲಟವನ್ನ ತೋರಿಸುವುದಿಲ್ಲ, ಅಂದ್ರೆ ಎಡ ಬಲ ಚೇಂಜ್ ಆಗುದಿಲ್ಲ. ಆದ್ರೆ ಬೇರೆಲ್ಲ ಅಕ್ಷರಗಳನ್ನ ನೋಡಿ ನೀವು, ಅದು ಮುಖ ಆಚೀಚೆ ಮಾಡಿರ್ತದೆ ನೋಡಿ. ಇದು ಬಿ ಇದ್ರೆ ಇದು ಈಚೆ ಮುಖ ಮಾಡಿರ್ತದೆ. ಸಿ ಈ ಕಡೆ ಮುಖ ಮಾಡಿದ್ರೆ, ಅಂದ್ರೆ ಬಲಕ್ಕೆ ಮುಖ ಮಾಡಿದ್ರೆ ಇದು ಎಡಕ್ಕೆ ಮುಖ ಮಾಡಿರ್ತದೆ ಅಲ್ವಾ? ಇಂಥದನ್ನೆಲ್ಲ ನೋಡಿ, ಸ್ವಲ್ಪ ಮುಖ ಚೇಂಜ್ ಆಗಿರ್ತದೆ. ಸೊ ಇವೆಲ್ಲ ಉಳಿದಂತಹ ಅಕ್ಷರಗಳು, ಅವುಗಳು ಏನ್ ಮಾಡಿರ್ತದೆ? ತನ್ನ ಬಲ ಮತ್ತು ಎಡವನ್ನ ಬದಲಿಸಿರ್ತದೆ. ಆದ್ರೆ 11 ಅಕ್ಷರಗಳಿವೆ, ಅದು ಏನ್ ಮಾಡಿರುವುದಿಲ್ಲ? ಎಡಬಲವನ್ನ ಚೇಂಜ್ ಮಾಡಿರುವುದಿಲ್ಲ.
ಇದು ನಿಮ್ಮ ನೆನಪಿಗೆ ಆಯ್ತಾ. ಮತ್ತೆ ನಾವು ಅಕ್ಷರಗಳನ್ನ ನೋಡುವ ನೋಡಿ, ಅಂದ್ರೆ ನಂಬರ್ಸ್ ಅನ್ನ ನೋಡುವ. ನಂಬರ್ಸ್ ಕೂಡ ಏನಾಗ್ತದೆ, ಆಚೆ ಈಚೆ ಮುಖ ಮಾಡ್ತದೆ. ಇದರಲ್ಲಿ ಸರಿ ಹಾಗೇ ಇರುವಂತಹದ್ದು ಅಂತ ಹೇಳಿದ್ರೆ ಒಂದು 8 ಮತ್ತೊಂದು 0 ಅಲ್ವಾ. ಇದೊಂದು 1ನೇ ಅಕ್ಷರ, ಮತ್ತೊಂದು 8 ಅನ್ನೋ ಒಂದು ಅಕ್ಷರ 2ನೇ ಅಕ್ಷರ. ಅಂದ್ರೆ ಅದು ಏನಾಗಿರುವುದಿಲ್ಲ, ಚೇಂಜ್ ಆಗುವುದಿಲ್ಲ. ಬೇರೆ ಎಲ್ಲಾ ಅಕ್ಷರಗಳು ಏನಾಗ್ತದೆ, ತನ್ನ ಎಡ ಮತ್ತು ಬಲವನ್ನ ಚೇಂಜ್ ಮಾಡ್ತದೆ. ಇಷ್ಟು ಗೊತ್ತಾಯ್ತಲ್ವಾ ನಿಮಗೆ? ಇದರಲ್ಲಿ ಡೌಟ್ ಉಂಟಾ ನಿಮಗೆ? ಡೌಟ್ ಇಲ್ಲ ಅಂತ ಹೇಳಿ ಭಾವಿಸ್ತೇನೆ. 10ಅನ್ನ ಹೇಗೆ ಬರಿಬಹುದು? ಹೀಗಿದ್ರೆ 0 ಮೊದಲಿಗೆ ಬರ್ತದೆ, ಮತ್ತೆ 1 ಈಚೆಗೆ ಮುಖ ಮಾಡಿ ಇರ್ತದೆ ಅಲ್ವಾ. ಇದು ಕೆಲವೊಂದು ಅಕ್ಷರಗಳು ಏನಾಗಿರ್ತದೆ, ಮುಖ ಮಾಡಿ ಆಚೆ ಈಚೆ ಮುಖ ಮಾಡಿ ಬಲ ಮತ್ತು ಎಡವನ್ನ ಚೇಂಜ್ ಮಾಡ್ತದೆ. ಈಗ ನೀರಿನ ಇಮೇಜ್ ನೋಡುದಾದ್ರೆ, ಅಂದ್ರೆ ನೀರಿನಲ್ಲಿರುವ ಕೆಲವೊಂದು ಪ್ರತಿಫಲನವನ್ನ ಗಮನಿಸುವುದಾದ್ರೆ ನಾವು ಹೇಗೆ ಕಾಣ್ತದೆ, ನೀರಿನ ಪ್ರತಿಫಲನ ಸ್ವಲ್ಪ ಡಿಫ್ರೆಂಟ್ ಆಯ್ತಾ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೀರಿನ ಪ್ರತಿಫಲನದಲ್ಲಿ ನೋಡಿ ತಲೆ ಮೇಲೆ ಕಾಲ್ ಕೆಳಗೆ ಆಗ್ತದೆ ಆಯ್ತಾ. ನೀರಿನ ಪ್ರತಿಫಲನದಲ್ಲಿ ಏನಾಗ್ತದೆ, ತಲೆ ಮೇಲೆ ಕಾಲು ಕೆಳಗೆ. ಅಂದರೆ ನೀವು ಇದನ್ನ ಸರಿಯಾಗಿ ನೋಡುದಾದ್ರೆ ನೋಡಿ 0 0 1 ನೋಡಿ, ಇದು ಮೇಲೆ ಕೆಳಗುಂಟ ಈ ಭಾಗ, ಆದ್ರೆ ಇಲ್ಲಿ ಬರುವಾಗ ಇದು ಹೀಗೆ ಬಲ ಸೇಮ್ ನೋಡಿ, ಒಂದೇ ಭಾಗಕ್ಕೆ ತಿರುಗಿದೆ. ಆದ್ರೆ ನೋಡಿ ಒಂದೇ ಭಾಗಕ್ಕೆ ತಿರುಗಿದೆ, ಆದರೆ ಏನಾಗ್ತದೆ ನೋಡಿ, ತಲೆ ಕೆಳಗೆ ಕಾಲು ಮೇಲೆ, ಎರಡು ಕೂಡ ನೋಡಿ ಒಂದೇ ಸೈಡಿಗೆ ತಿರುಗಿದೆ, ಆದ್ರೆ ತಲೆ ಕೆಳಗೆ ಕಾಲು ಮೇಲೆ ಆಗ್ತದೆ. ಸೊ ಇದು ನೀರಿನಲ್ಲಿರುವಂತಹ ಒಂದು ಅಂದ್ರೆ ಪ್ರತಿಫಲನದ ಅಕ್ಷರ, ಅಂದ್ರೆ ಯಾವ್ದ್ರಲ್ಲಿ, ನಂಬರ್ಸ್ ಪ್ರತಿಫಲನ ಆದಾಗ. ಈಗ ನಾವು ಲೆಟರ್ಸ್ ಅನ್ನ ನೋಡುವ. ನೀರಿನಲ್ಲಿ ಲೆಟರ್ಸ್ ಹೇಗೆ ಆಚೆ ಈಚೆ ಆಗ್ತದೆ ಅಂತ ಹೇಳಿದ್ರೆ ನೋಡಿ, ಮತ್ತೊಂದು ಇಲ್ಲಿ ಕೆಲವೊಂದು ಎಷ್ಟು ಅಕ್ಷರ ಅಂತ ಹೇಳಿದ್ರೆ 8 ಅಕ್ಷರಗಳಿದೆ. 8 ಅಕ್ಷರಗಳು ನೀರಿನಲ್ಲಿ. ಇದರಲ್ಲಿ 8 ಲೆಟರ್ಸ್ ಏನಾಗ್ತದೆ ಅಂತ ಹೇಳಿದ್ರೆ ಅದ್ರ ಐಡೆಂಟಿಕಲ್ ಆಗೇ ಇರ್ತದೆ, ಅದು ಚೇಂಜ್ ಆಗುವುದಿಲ್ಲ ನೀರಿನಲ್ಲಿ. ನೀರಿನ ಪ್ರತಿಫಲನದಲ್ಲಿ ಯಾವ್ದೆಲ್ಲ ನೋಡಿ ನೋಡೋಣ. ನನಗೆ ಹೇಳಿ. ಒಂದು ಸಿ ಅಲ್ವಾ, ಮತ್ತೊಂದು ಡಿ, ಮತ್ತೊಂದು ಇ ಚೇಂಜ್ ಆಗುವುದಿಲ್ಲ, ಮತ್ತೊಂದು ಎಚ್, ಮತ್ತೊಂದು ಐ. ಎಷ್ಟಾಯ್ತು? 5 ಆಯ್ತು. ಅನಂತರ ಯಾವುದು ಹಾಗೆ ಇರ್ತದೆ? ಕೆ ಹಾಗೆ ಇರ್ತದೆ ಅಲ್ವಾ. ಕೆ ನೋಡಿ, ಕೆ ಹಾಗೆ ಇರ್ತದೆ. ಕೆ ಮತ್ತೆ ಯಾವುದು ನೋಡಿ ಅಂತ ನನಗೆ ನೋಡಿ ಹೇಳಿ. ಓ ಹಾಗೆ ಇರ್ತದೆ. ಮತ್ತೆ ಎಕ್ಸ್ ಏನಾಗುವುದಿಲ್ಲ, ಮೇಲೆ ಕೆಳಗೆ ಆಗುವುದಿಲ್ಲ. ಸೊ ಇದೆಲ್ಲ ಇಷ್ಟು 8 ಅಕ್ಷರಗಳು. ನಾನು ಅದನ್ನ ಒರೆಸಿ ಚಂದ ಮಾಡಿ ಒಂದು ಇದರಲ್ಲಿ ಮಾಡ್ತೇನೆ ನಾನು. ನೋಡಿ, ರೌಂಡ್ ಅಪ್ ಮಾಡಿ ನಿಮ್ಗೆ ತೋರಿಸ್ತೇನೆ ಹೇಗೆ ಮಾಡ್ಬೋದು. ರೌಂಡ್ ಅಪ್ ಮಾಡುದು ಹೇಗೆ, ಒಂದು ಇದು, ಮತ್ತೊಂದು ಇದು, ಮತ್ತೊಂದು ಇದು, ಮತ್ತೆ ಕೆ ಚೇಂಜ್ ಆಗುವುದಿಲ್ಲ, ಹಾಗೆ ಡಿ ಚೇಂಜ್ ಆಗ್ತದ ನೋಡಿ. ಡಿ ಅಲ್ಲಿ ಏನಾದ್ರೂ ಬದಲಾವಣೆ ಇದೆಯಾ? ಡಿ ಅಲ್ಲಿ ಕೂಡ ಬದಲಾವಣೆ ಇಲ್ಲ ಅಲ್ವಾ. ಸೊ ಹೀಗೆ ಇರ್ತದೆ. ಮತ್ತೆ ಓ ಬದಲಾಗುವುದಿಲ್ಲ, ಮತ್ತೆ ಯಾವುದಾಗುವುದಿಲ್ಲ, ಎಕ್ಸ್ ಬದಲಾಗುವುದಿಲ್ಲ. 8 ಆಯ್ತಾ ನೋಡಿ. 1 2 3 4 5 6 7 8. ಸೊ 8 ಅಕ್ಷರಗಳಿದೆ. ಇದು ಏನಾಗುವುದಿಲ್ಲ, ವಾಟರ್ ಇಮೇಜ್ ಅನ್ನ ಅಂದ್ರೆ ನೀರಿನ ಪ್ರತಿಫಲನವನ್ನ ಬದಲಿಸುವುದಿಲ್ಲ, ಹಾಗೆ ಇರ್ತದೆ, ಅದು ಚೇಂಜ್ ಆಗುವುದಿಲ್ಲ. ಹಾಗಾದ್ರೆ ನಾವೀಗ ಕೆಲವೊಂದು ನಾನು ನಾರ್ಮಲ್ ಆಗಿ ಹೇಳ್ತೇನೆ, ಮತ್ತೆ ನಾವು ಪ್ರಶ್ನೋತ್ತರಕ್ಕೆ ಹೋಗುವ. ಅದಕ್ಕಿಂತ ಮುಂಚೆ ನಾನು ಕೆಲವೊಂದು ನಾರ್ಮಲ್ ಆಗಿರುವಂತಹ ವಿಷಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಹೇಗೆ ಆಗ್ತದೆ ಈ ಪ್ರತಿಫಲನಗಳು, ಹೇಗೆ ಸ್ಟಾರ್ಟ್ ಆಗ್ತದೆ ಅನ್ನೋದು. ಮೊದಲಿಗೆ ನಾನೊಂದು ಬರೀತೇನೆ ನೋಡಿ. ಯಾವಾಗ್ಲೂ ನಾವೀಗ ಎ ಮತ್ತೊಂದು ಇದು ಹೀಗೆ ಬಿ ಅಂತ ಇದ್ರೆ, ಇಲ್ಲಿ ಕನ್ನಡಿ ಇಟ್ಟಿದ್ದಾರೆ. ಇದ್ರ ಪ್ರತಿಫಲನ ಈಗ ಸ್ಟಾರ್ಟ್ ಆಗುವಾಗ ಮೊದಲು ಬಿ ಇಂದ ಸ್ಟಾರ್ಟ್ ಆಗ್ತದೆ, ಬಿ ನಂತರ ಎ ಆಯ್ತಾ. ನೋಡಿ, ಇದು ಎಡದಿಂದ ಬಲಕ್ಕೆ ಬರುವಂತಹದ್ದು ಅಲ್ವಾ. ಇದು ಬಲಭಾಗ, ಇದು ಎಡಭಾಗ. ಎಡದಿಂದ ಬಲಕ್ಕೆ ಬಂದ್ರೆ ಪ್ರತಿಫಲನ ಯಾವತ್ತೂ ಬಲದಿಂದ ಎಡಕ್ಕೆ ಹೋಗ್ತದೆ ಆಯ್ತಾ. ಬಲದಿಂದ ಎಲ್ಲಿಗೆ ಹೋಗ್ತದೆ? ಎಡಕ್ಕೆ ಹೋಗ್ತದೆ, ಅಂದ್ರೆ ಉಲ್ಟಾ ಆಗ್ತದೆ. ಇಲ್ಲಿ ಬಿ ಇದ್ರೆ ಸ್ಟಾರ್ಟ್ ಆಗುದು, ಪ್ರತಿಫಲನ ಸ್ಟಾರ್ಟ್ ಆಗುದು ಬಿ ಇಂದಲೇ, ಮತ್ತೆ ಎಗೆ ಹೋಗುದು
ಅರ್ಥ ಆಯ್ತಾ? ಸೊ ಅದಕ್ಕೆ ಒಂದು ಸಂಬಂಧಪಟ್ಟಂತೆ ಕೆಲವೊಂದು ನಾನು ಪ್ರಶ್ನೆ ಕೊಡ್ತೇನೆ ನಾನೀಗ ನಾರ್ಮಲ್ ಆಗಿ. ಮತ್ತೆ ನೋಡೋಣ, ನೀವು ನನಗೀಗನ್ನ ಹೇಳಬೇಕು. ಫನ್ನಿನ ಎದುರು ಇದು ಇಟ್ಟಿದ್ದಾರೆ ನೋಡಿ, ಈ ರೀತಿ ಲೈನ್ ಹಾಕಿದ್ರೆ ಅದ್ರ ಅರ್ಥ ಅದು ಕನ್ನಡಿ ಇಟ್ಟದು ಅಂತ ಹೇಳಿ ಅದರ ಪ್ರತಿಫಲನ ನೀವು ಮಾಡ್ಬೇಕು. ಓಕೆ, ಈಗ ನೀವು ಎನ್ನ ಹೇಗೆ ಮಾಡ್ತೀರಿ? ಎನ್ ನೋಡಿ, ಇದು ಮೇಲೆ ಹೋಗ್ತದೆ, ಇದು ಮೇಲೆ ಹೋಗ್ತದೆ, ಕೆಳಗೆ ಹೀಗೆ ಬರ್ತದಲ್ವಾ, ಎನ್ ಹೀಗೆ ಆಗ್ತದೆ, ಯು ಹಾಗೆ ಇರ್ತದೆ, ಎಫ್ ಹೀಗೆ ಮಾಡ್ತದೆ. ಇದು ಏನು? ಎಂ ಆಯ್ತು, ಫನ್ ಆಯ್ತು ಅಲ್ವಾ? ಫನ್ ಅನ್ನ ಹೀಗೆ ಬರಿಬಹುದು ಪ್ರತಿಫಲನದಲ್ಲಿ. ಮತ್ತೊಂದು ಗೋಲ್ಕೊಂಡ ಅನ್ನೋ ಒಂದು ವರ್ಡ್ ನೋಡಿ, ಗೋಲ್ಕೊಂಡ ಅನ್ನೋ ಒಂದು ವರ್ಡ್ ಕನ್ನಡಿ ಇಟ್ಟಿದ್ದಾರೆ ಹೀಗೆ. ಈಗ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ಎ ಚೇಂಜ್ ಆಗುದಿಲ್ಲ, ಡಿ ಇದು ಈಚೆ ಮಾಡಿದ್ರೆ ಇದು ಈಚೆಗೆ ಮುಖ ಆಗಿರ್ತದೆ, ಎನ್ ಹೀಗೆ ಮಾಡಿ ಹೀಗೆ ಹೋಗ್ತದೆ, ಮತ್ತೆ ಓ ಚೇಂಜ್ ಆಗುದಿಲ್ಲ, ಕೆ ಚೇಂಜ್ ಆಗ್ತದೆ ಅಲ್ವಾ? ಹೀಗೆ ಮಾಡಿದ್ರೆ ಅದು ಆ ಕಡೆ ಮುಖ ಮಾಡಿರ್ತದೆ ಕೆ. ಪುನಃ ಏನಾಗಿದೆ? ಎಲ್, ಗೋಲ್ಕೊಂಡ ಆಯ್ತಾ? ಎನ್ ಆಯ್ತು, ಓ ಆಯ್ತು, ಕೆ ಆಯ್ತು, ಎಲ್ ನೋಡಿ, ಎಲ್ ಹೀಗೆ ಮುಖ ಮಾಡ್ತದೆ, ಓ ಪುನಃ ಹೀಗೆ, ಇದು ಜಿ ಹೀಗೆ ಮಾಡ್ತದೆ ಅಲ್ವಾ? ಇದು ಗೋಲ್ಕೊಂಡ ಅನ್ನೋದು ಏನಾಗ್ತದೆ? ಮಿರರ್ ಇಮೇಜ್. ಯಾವ್ದ್ರದ್ದು ಮಿರರ್ ಇಮೇಜ್ ಅಂದ್ರೆ ದರ್ಪಣ ಪ್ರತಿಫಲನ, ಗೋಲ್ಕೊಂಡದು. ಈಗ ಒಂದು ನಾನು ಬೇರೆ ಬರಿತೇನೆ ನಿಮ್ಗೆ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಅಂತ ಹೇಳಿ ನಂಬರ್ಸ್ ಬರಿತೇನೆ. ನಂಬರ್ಸ್ ಅನ್ನ ನನಗೆ ಹೇಳಿ, ನಂಬರ್ಸ್ ಅನ್ನ ಹೇಳಿ ನೋಡಿ. 8 6 9 5 2. ಈಗ ಇದ್ರ ಮಿರರ್ ಇಮೇಜ್ ಹೇಗೆ ಆಗ್ತದೆ? ಹೇಗೆ ಬರಿಬಹುದು ನಾವು? 2 ಅಲ್ವಾ? 2 ಆಚೆ ಮುಖ ಮಾಡ್ತದೆ, 5 ಈಚೆಗೆ ಮುಖ ಮಾಡ್ತದೆ, ಉಲ್ಟಾ ತಿರುಗುತ್ತದೆ ಅಲ್ವಾ? 5 ಉಲ್ಟಾ ತಿರುಗುತ್ತದೆ. 9 ಹೀಗಿದ್ರೆ 9 ಹೀಗೆ ಕಾಣ್ತದೆ ಅಲ್ವಾ? ಮತ್ತೆ 6 ಈ ಕಡೆಗೆ ತಿರುಗಿದ್ರೆ ಇದು 6 ಈ ಕಡೆಗೆ ತಿರುಗುತ್ತದೆ, 8 ಹೀಗೆ ಇರ್ತದೆ, ಅದು ಚೇಂಜ್ ಆಗುವುದಿಲ್ಲ. ಸೊ ಇದೇನಾಗಿರ್ತದೆ? ಇದು ಮಿರರ್ ಇಮೇಜ್ ಆಗಿರ್ತದೆ ಅಲ್ವಾ? ನಾನೀಗ ನಿಮ್ಗೆ ಬೇರೆ ತೋರಿಸ್ತೇನೆ. ಬೇರೆ ಅಂತ ಹೇಳಿದ್ರೆ ಒಂದು ಚಿತ್ರ ತೋರಿಸ್ತೇನೆ ನೋಡಿ. ಇದನ್ನ ನಿಮ್ಗೆ ಈಗ ಫಸ್ಟ್ಗೆ ಜಸ್ಟ್ ತೋರಿಸುದು ನನಗೆ, ನೀವು ಮತ್ತೆ ನನಗೆ ಮಾಡ್ಬೇಕು. ನಾನು ನೆಕ್ಸ್ಟ್ ಕ್ವಶನ್ಸ್ ಕೊಟ್ಟಾಗ ನೀವೇ ಮಾಡ್ಲಿಕ್ಕೆ ರೆಡಿ ಆಗ್ಬೇಕು. ಓಕೆ, ಇದೀಗ ಇಟ್ಟಾಗ ಬಾಕ್ಸ್ ಹೀಗೆ ಇರ್ತದೆ, ಅದ್ರದ್ದು ಈಚೆಗೆ ತಿರುಗುತ್ತದೆ, ಇದು ಈಚೆಗೆ ತಿರುಗುತ್ತದೆ. ಅರ್ಥ ಆಯ್ತಾ? ಇದು ಚಿತ್ರ ಆಗ್ತದೆ. ಸೊ ಹಾಗೆಯೇ ನೀರಿನ ಪ್ರತಿಫಲನದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇದೆಲ್ಲವೂ ಯಾವ್ದ್ರ ಕನ್ನಡಿ ಪ್ರತಿಫಲನ ಅಥವಾ ದರ್ಪಣ ಪ್ರತಿಫಲನ ಅಂತ ಹೇಳ್ತಾರೆ ಇದಕ್ಕೆಲ್ಲವಕ್ಕೆ. ಆಯ್ತಾ? ದರ್ಪಣ ಪ್ರತಿಫಲನ ಅಥವಾ ಕನ್ನಡಿ ಪ್ರತಿಫಲನ. ಆದ್ರೆ ನೀರಿನ ಪ್ರತಿಫಲನ ಹೇಗಿರ್ತದೆ? ನೀರಿನ ಪ್ರತಿಫಲನ ಉಲ್ಟಾ ಸ್ವಲ್ಪ. ಆಯ್ತಾ? ನೀರಿನ ಪ್ರತಿಫಲನ ಉಲ್ಟಾ ಆಗ್ತದೆ ಅಂತ ಹೇಳಿದ್ರೆ ತಲೆ ಮೇಲೆ ಕಾಲ್ ಕೆಳಗಾಗ್ತದೆ. ಈಗ ನಾನೊಂದು ಎಕ್ಸಾಂಪಲ್ ಕೊಡುದಾದ್ರೆ, ಒಂದು ಸ್ಟೋರ್ ಅನ್ನೋ ಒಂದು ವರ್ಡ್, ಸ್ಟೋರ್ ಅನ್ನೋ ಒಂದು ವರ್ಡ್ ಈಗ ನೀರಿನ ಪ್ರತಿಫಲನ ಹೀಗೆ ಆಗಿರ್ತದೆ ನೋಡಿ, ಹೀಗೆ ಕೆಳಗೆ ಕೊಟ್ಟಿರ್ತಾರೆ. ಈಗ ಸ್ಟೋರ್ ಅನ್ನೋ ವರ್ಡ್ ಅನ್ನು ನಾವೀಗ ಬರಿಬೇಕಾದ್ರೆ ಎಸ್ ಹಾಗೇ ಇರ್ತದೆ ನೋಡಿ, ಎಸ್ ಚೇಂಜ್ ಆಗುವುದಿಲ್ಲ. ಸೊ ಎಸ್ ಅನ್ನ ಅಂದ್ರೆ ಎಸ್ ಹೀಗಿದ್ರೆ ಅದು ಉಲ್ಟಾ ಆಗ್ತದೆ. ಎಸ್ ನೀವು ಸ್ವಲ್ಪ ಗಮನಿಸಬೇಕು. ಏನಂತ ಹೇಳಿದ್ರೆ, ನೀವು ಇಲ್ಲಿ ನೋಡುದಾದ್ರೆ ಯಾವ್ದ್ರಲ್ಲಿ ಗೊತ್ತುಂಟಾ? ಟೈಪ್ಡ್ ಇದ್ರಲ್ಲಿ ನೋಡುದಾದ್ರೆ ಹೀಗಿರ್ತದೆ, ಎಸ್ ಮೇಲೆ ಸಣ್ಣದು ಕೆಳಗೆ ದೊಡ್ಡದು ಹೀಗಿರ್ತದೆ. ಈಗ ನಾವು ದೊಡ್ಡದು ಕೆಳಗೆ ಮಾಡ್ಬೇಕು, ಸಣ್ಣದು ಮೇಲೆ ಮಾಡ್ಬೇಕು ಅಲ್ವಾ? ಸೊ ಎಸ್ ಹೀಗೆ ಆಗ್ತದೆ. ಈಗ ನೋಡಿ, ಹೀಗೆ ಆಗ್ತದೆ. ಟಿ ಹೀಗೆ ಆಗ್ತದೆ, ಓ ಹಾಗೆ ಇರ್ತದೆ. ಆರ್ ಸ್ವಲ್ಪ ಚೇಂಜ್ ಆಗ್ತದೆ. ಹೇಗೆ? ಅದೇ ಕಡೆಗೆ ತಿರುಗಿರ್ತದೆ, ಅದ್ರ ತಲೆ ಮೇಲೆ ಕಾಲ್ ಕೆಳಗೆ ಆಗಿರ್ತದೆ. ಈ ಅದು ಚೇಂಜ್ ಆಗುವುದಿಲ್ಲ, ಈ ಇದ್ದ ಹಾಗೆ ಆಗ್ತದೆ. ಇದು ಏನಾಗ್ತದೆ? ಕರೆಕ್ಟ್ ಅಕ್ಷರ ಅಥವಾ ಏನು ಕರೆಕ್ಟ್ ಆಗಿರ್ತದೆ. ಈಗ ನಾವು ನಂಬರ್ಸ್ ಅನ್ನ ನೋಡುದಾದ್ರೆ ಇದು 1 ಹೀಗೆ, 6 8 9 2 ಇದು ಹೀಗೆ ಕೊಟ್ಟಿರ್ತಾರೆ. ನೀರಿನ ಪ್ರತಿಫಲನ ಕೆಳಗೆ ಲೈನ್ ಹಾಕಿರ್ತಾರೆ. ಒಂದೇನಾಗ್ತದೆ? ಇದು ಹೀಗೆ ಬರ್ತದೆ, ಅದೇ ಕಡೆಗೆ ಮುಖ ಮಾಡ್ತದೆ. 6 ಹೇಗಾಗ್ತದೆ?
ಇದೇ ಕಡೆಗೆ ಮುಖ ಮಾಡ್ತದೆ, ಮುಖ ಮಾಡುದು ಅದೇ ಕಡೆಗೆ, ಮತ್ತೆ 8 8 ಇರ್ತದೆ. ಹಾಗೆ 9 ಹೀಗೆ ಇರ್ತದೆ, ಅದೇ ಕಡೆಗೆ ಮುಖ ಮಾಡ್ತದೆ, ಅದೇ ಕಡೆಗೆ ಮುಖ ಮಾಡ್ತದೆ, ಆದ್ರೆ ಏನಾಗ್ತದೆ ಚೇಂಜ್ ಆಗ್ತದೆ ನೋಡಿ ಹೀಗೆ. ಇದೇನಾಗ್ತದೆ ಪ್ರತಿಫಲನ, ಅಕ್ಷರಗಳ ಪ್ರತಿಫಲನ ಆಗ್ತದೆ. ಮತ್ತೆ ಬೇರೆ ಚಿತ್ರ ಏನಾದ್ರೂ ನೋಡುದಾದ್ರೆ ನಿಮ್ಗೆ ಡೌಟ್ ಉಂಟು, ಚಿತ್ರದ್ದು ಸ್ವಲ್ಪ ನೋಡುವ ಅಂತ ಇದ್ರೆ ನೋಡಿ, ನಾನೊಂದು ಚಿತ್ರ ಮಾಡ್ತೇನೆ. ಬಾಕ್ಸ್ ಆಯ್ತಾ, ಇದು ಹೀಗೆ ಹಾಕಿದ್ದಾರೆ, ಇಲ್ಲೊಂದು ಲೈನ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ, ಹೀಗೆ ಮಾಡಿದ್ದಾರೆ. ಈಗ ಇದನ್ನ ಏನ್ ಮಾಡ್ತಾರೆ, ಕೆಳಗೆ ನಾವು ಚಿತ್ರ ಮಾಡ್ಬೇಕು. ಬಾಕ್ಸ್ ಆಯ್ತಾ ಆಯ್ತಾ ಹಾಗೆ ಇರ್ತದೆ. ಮತ್ತೆ ನೋಡಿ ಈಗ ಮತ್ತೆ ಹೇಗಿರ್ತದೆ ನೋಡಿ, ಲೈನ್ ಇದು ಹೀಗಿದ್ರೆ ಇದು ಇಲ್ಲಿಂದ ಹೀಗಿರ್ತದೆ ಈಚೆಗೆ ಮಾಡುವಾಗ, ಮತ್ತೆ ಇದು ಮೇಲೆ ಬಂದಾಗಿದೆ, ಇದು ಕೆಳಗೆ ಬರ್ತದೆ, ಇದು ಮೇಲೆ ಮುಖ ಮಾಡಿದ್ರೆ ಇದು ಕೆಳಗೆ ಹೀಗೆ ಮುಖ ಮಾಡ್ತದೆ, ಮತ್ತೆ ಇದು ಹೀಗಿದ್ರೆ ಇದು ಹೀಗೆ ಬರ್ತದೆ. ಸೊ ಇದೇನಾಗ್ತದೆ ಚಿತ್ರದಲ್ಲಿ ಹೀಗೆ ಇದು ಕರೆಕ್ಟ್ ಆಗ್ತದೆ. ಈಗ ನಾವು ಪ್ರಶ್ನೋತ್ತರಕ್ಕೆ ಹೋಗುವ, ಪ್ರಶ್ನೋತ್ತರಗಳನ್ನ ನೋಡುವ, ಆಗ ನಿಮ್ಗೆ ಸ್ವಲ್ಪ ಸಮಾಧಾನ ಅನ್ನಿಸ್ತದೆ. ಅಂದ್ರೆ ಹೇಗೆ ಮಾಡಬಹುದು, ಯಾವೆಲ್ಲ ಟೈಪ್ ನ ಪ್ರಶ್ನೋತ್ತರಗಳು ಬರ್ತದೆ ಅನ್ನೋದು ನಿಮ್ಮ ಗಮನಕ್ಕೆ ಬರ್ತದೆ. ಈಗ ನೋಡಿ, ಈ ಕೆಳಗಿನ ದರ್ಪಣ ಪ್ರತಿಫಲನವನ್ನ 90 ಡಿಗ್ರಿ ಪ್ರದಕ್ಷಿಣಾ ದಿಕ್ಕಿನಲ್ಲಿ ಬದಲಿಸಿದಾಗ, 90 ಡಿಗ್ರಿ ಅಂತ ಹೇಳಿದ್ರೆ ಹೀಗಿಟ್ಟಿದ್ದಾರೆ, ಇದನ್ನ 90 ಡಿಗ್ರಿ, ಇದು ಹೀಗೆ ಟರ್ನ್ ಆಗ್ಬೇಕು 90 ಡಿಗ್ರಿಗೆ, ಅಂದ್ರೆ ಹೀಗೆ ಬರ್ಬೇಕು. 72 ಇದನ್ನ ಹೀಗಿಟ್ಟಾಗ 72ರ 90 ಡಿಗ್ರಿ ಏನಾಗ್ತದೆ, 90 ಡಿಗ್ರಿ ಏನಾಗ್ತದೆ ಹೇಳಿ ನೋಡೋಣ. 70ರ 90 ಡಿಗ್ರಿ ಏನಾಗ್ತದೆ ಅಲ್ವಾ? ಖಾಲಿ ಪ್ರತಿಫಲನ ಇದರಲ್ಲಿ ಕೇಳಿದ್ದು ಏನು, ದರ್ಪಣ ಪ್ರತಿಫಲನವನ್ನ ಮಾತ್ರ, ದರ್ಪಣ ಪ್ರತಿಫಲನವನ್ನ ಮಾತ್ರ. ಇದೀಗ 72 ಅನ್ನೋದು ಹೀಗಿದೆ, ಹೀಗೆ ತಿರುಗುತ್ತದೆ ಅದು ಅಲ್ವಾ? ತಿರುಗುವಾಗ ಹೇಗೆ ಬರ್ತದೆ ನನಗೆ ಹೇಳಿ ನೋಡೋಣ, ಯಾವುದು ಸರಿ ಬರ್ತದೆ ಅಂತ ಹೇಳಿ. ಕೆಳಗೆ ಬರ್ತದಲ್ವಾ, ಇದು ಹೀಗೆ ಫಸ್ಟ್ 7 ಮೊದಲಿಗೆ ಬರುದು, 7 ಮೊದಲಿಗೆ ಬರುವುದರಲ್ಲಿ ಯಾವ್ದ್ರಲ್ಲೆಲ್ಲ 7 ಮೊದಲಿಗೆ ಉಂಟು, ಒಂದು 3ರಲ್ಲಿ ಉಂಟು, ಒಂದು 4ರಲ್ಲಿ ಉಂಟು. ಮತ್ತೆ 2 ಅನ್ನೋದು ಹೀಗೆ ಉಲ್ಟ ತಿರುಗುತ್ತದೆ, ಉಲ್ಟ ತಿರುಗುವಾಗ ಕರೆಕ್ಟ್ ಆಗುವಂತಹದ್ದು ಇದು 3ನೇದು ಆಪ್ಷನ್ ಕರೆಕ್ಟ್ ಆನ್ಸರ್ ಅಲ್ವಾ? ಯಾಕೆ ಇದನ್ನ ನಾನು ಹೇಳಿದ್ದು ಗೊತ್ತಾಯ್ತಾ? 7 ಮೊದಲಿಗೆ ಬರ್ತದೆ 90 ಡಿಗ್ರಿ ತಿರುಗುವಾಗ, ಆನಂತರ 2 ಬರ್ತದೆ, ಮುಖ ಉಲ್ಟಾ ಆಗ್ತದೆ, ಒಂದು ಕಡೆಗೆ ಮುಖ ಮಾಡಿದ್ರೆ ಅದು ಇನ್ನೊಂದು ಕಡೆಗೆ ಮುಖ ಮಾಡಿ ಇರ್ತದೆ ದರ್ಪಣ ಪ್ರತಿಫಲನದಲ್ಲಿ ಯಾವತ್ತೂ ಕೂಡ ಅಲ್ವಾ? ಸೊ ಒಂದೇ ಕಡೆಗೆ ಮುಖ ಮಾಡಿ ಇರುವುದಿಲ್ಲ. ಸೊ 3ನೇದು ಕರೆಕ್ಟ್ ಆಪ್ಷನ್ ಆಗ್ತದೆ. ಈಗ 2ನೇ ಪ್ರಶ್ನೆಗೆ ಬರೋಣ. 2ನೇ ಪ್ರಶ್ನೆಗೆ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಿ. ಈಗ ಮಾಡುದಾದ್ರೆ ಮೊದಲಿಗೆ ನೀವು ಮಾಡ್ಬೇಕು, ನಿಮ್ಮಷ್ಟಕ್ಕೆ ಮಾಡಿ ಆಪ್ಷನ್ಸ್ ಅನ್ನ ನೋಡಿದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುದೇ ಜಾಸ್ತಿ. ಸೊ ಇದಕ್ಕೆ ಉಲ್ಟ ಚಿತ್ರವನ್ನ ಹೀಗೆ ಮಾಡಿ, ಆಯ್ತಾ? ಉಲ್ಟ ಚಿತ್ರವನ್ನ ಮಾಡ್ಬೇಕು ನೀವು ಸ್ವಲ್ಪ ಹೀಗೆ, ಆಯ್ತಾ? ಹೀಗೆ ಚಿತ್ರ ಮಾಡ್ಬೇಕು ನೀವು, ಆಯ್ತಾ? ಮತ್ತೊಂದು ಇಲ್ಲೊಂದು ಬಾಕ್ಸ್ ಇದೆ, ಇಲ್ಲೊಂದು ಬಾಕ್ಸ್ ಇದೆ, ಮತ್ತೊಂದು ಇಲ್ಲೊಂದು ಬಾಕ್ಸ್ ಇದೆ, ಆಯ್ತಾ? ಮತ್ತೆ ಇಲ್ಲಿ ಪಿ ಹೀಗಿದೆ, ಇದ್ರ ಉಲ್ಟಾ ಅಂತ ಹೇಳಿದ್ರೆ ಪಿ ಹೀಗಾಗ್ತದೆ. ಇದ್ರ ಉಲ್ಟಾ ನೋಡಿ, ಇದು ಪಿ ಹೀಗಿದೆ, ಇದು ಉಲ್ಟಾ ಆಗ್ತದೆ ಅಲ್ವಾ? ಮತ್ತೆ ನೋಡಿ ಇಲ್ಲೊಂದು ಬಾಕ್ಸ್ ಉಂಟು, ಇದು ಅಲ್ಲೇ ಇರ್ತದೆ, ಅದು ಬಾಕ್ಸ್ ಚೇಂಜ್ ಆಗುದಿಲ್ಲ, ಆದ್ರೆ ಇಲ್ಲಿ ಈ ಮೂಲೆಯಲ್ಲೇ ಇರ್ತದೆ. ಮತ್ತೆ ನೋಡಿ ಇದು ಮೊದಲಿಗಿದೆ, ಬಾಕ್ಸ್ ಏನಾಗಿದೆ ಮೊದಲಿಗಿದೆ, ಅಂದ್ರೆ ನೋಡಿ ಇದ್ರ ಸಣ್ಣ ಬಾಕ್ಸ್ನೊಳಗೆ ಒಂದು ಬಾಕ್ಸ್ ಕಾಣ್ತದ, ಅದು ಮೊದಲಿಗಿದೆ ಅಲ್ವಾ? ಸೊ ಇಲ್ಲಿ ಕೂಡ ಮೊದಲಿಗೆ ಬರ್ತದೆ, ಈ ಮೂಲೆಯಲ್ಲಿ ಅಂಟಿಕೊಂಡಿಲ್ಲ, ಅದ್ ನೆನಪಿಟ್ಕೊಳ್ಬೇಕು. ಇಲ್ಲಿ ಕೂಡ ನೋಡಿ ಹೇಗಿರ್ತದೆ, ಒಂದ್ರಲ್ಲಿ ಮೊದಲಿಗೆ ಇದು ಅಂತ ಹೇಳಿದ್ರೆ ಈ ಮೂಲೆಯಲ್ಲಿ ಅಂಟಿಕೊಂಡಿರ್ತದೆ, ಇದು ಈ ಮೂಲೆಯಲ್ಲಿ ಅಂದ್ರೆ ಮೊದಲಿಗೆ ಅಂಟಿಕೊಂಡಿರ್ತದೆ. ಈ ರೀತಿ ಚಿತ್ರ ಎಲ್ಲಿ ಕಾಣ್ತಾ ಉಂಟು ನೋಡಿ, ಎಲ್ಲಿಯಾದ್ರೂ ಕಾಣ್ತಾ ಉಂಟಾ? ಎಲ್ಲಿ ಕಾಣ್ತಾ ಉಂಟು? ಮೊದಲನೇದು ಅಲ್ಲ. ಯಾಕೆ ಅಲ್ಲ ನೋಡಿ, ಇದು ಬಾಕ್ಸ್ ಕರೆಕ್ಟ್, ಪಿ ಕರೆಕ್ಟ್, ಆದ್ರೆ ಇದು ಕೆಳಗೆ ಬಂದಿದೆ, ತಪ್ಪು ಅಲ್ವಾ? ತಪ್ಪು, ಇದು ಅಲ್ಲ.
ಹಾಗೆ ಇದು ನೋಡಿ, ಇದು 0, ಇದು ಇಲ್ಲಿಗೆ ಬಂದಿದೆ, ಇದು ಕೂಡ ತಪ್ಪೆ. ಮತ್ತೆ ಮೂರನೇದು ನೋಡಿ ಸ್ವಲ್ಪ ನಾವು ಮಾಡಿದ್ದು ಕರೆಕ್ಟ್ ಉಂಟಾ ನೋಡಿ, ಮೊದಲಿಗೆ ಉಂಟು ಇದು ನೋಡಿ, ಇದು ಕರೆಕ್ಟ್, ಸಿ, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಹಾಗೆ ಈಗ ನೆಕ್ಸ್ಟ್ ಗೆ ಹೋಗುವ, 3ನೇ ಪ್ರಶ್ನೆಗೆ ಹೋಗುವ. ಕೆಳಗೆ ಕೊಟ್ಟಿರುವ ಚಿತ್ರಕ್ಕೆ ದರ್ಪಣ ಪ್ರತಿಫಲನವನ್ನ ಬರೆಯಿರಿ. ದರ್ಪಣ ಪ್ರತಿಫಲನ ಬರೆಯುವುದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ನಾವ್ ಅದನ್ನ ಬರ್ದು ತಕೊಳ್ಬೇಕು. ಅಂತ ಹೇಳಿದ್ರೆ ಎಲ್ ಟಿ ಹಾಗೆ ಇರ್ತದೆ. ಎ ನೋಡಿ, ಇದು ಉಲ್ಟಾ ಆಗ್ತದೆ, ಎ ಹೀಗೆ ಬಂದು ಹೀಗೆ ಹೋಗ್ತದೆ. ಎ ಇದು ಈಚೆಗೆ ಮುಖ ಮಾಡಿದ್ರೆ ಇದು 1 ಈಚೆಗೆ ಮುಖ ಮಾಡ್ತದೆ, ಇದು ಆರ್ ಹೀಗೆ ತಿರುಗುತ್ತದೆ, ಯು ಹಾಗೆ, ಡಿ ಹೀಗೆ. ಸೊ ಇಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ನಿಮ್ಗೆ ಸಿಗ್ತಾ ಉಂಟು, ನಿಮ್ಗೆ ಕರೆಕ್ಟ್ ಹಾಗೆ ನಾನ್ ಬರ್ದ ಹಾಗೆ ಕಾಣ್ತಾ ಉಂಟು, 2ನೇದು ಅಲ್ವಾ, 2ನೇದು ಕರೆಕ್ಟ್ ಆಗ್ತದೆ. 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆಗೆ ಕೂಡ ನಾವು ಚಿತ್ರ ಮಾಡ್ಬೇಕಾಗ್ತದೆ. ನೆನಪಿಟ್ಕೊಳ್ಬೇಕು, ನೀವು ಯಾವತ್ತು ಕೂಡ ಚಿತ್ರ ನೀವೇ ಮಾಡ್ಬೇಕು. ನೀವು ಮಾಡಿ ಮತ್ತೆ ನಿಮ್ಮ ಆಪ್ಷನ್ ಕರೆಕ್ಟ್ ಉಂಟಾ, ಯಾವ್ದು ಆಪ್ಷನ್ಗೆ ಬರ್ತದೆ ಅಂತ ಹೇಳಿ ನೋಡುದು. ಸೊ ಇದು 0, ಇಲ್ಲಿಗೆ ಫಸ್ಟ್ಗೆ 0 ಬರ್ತದೆ, ಇದೊಂದು ಎಲೆ, ಮತ್ತೆ ಇದು ಹೀಗೆ ಎಲೆ ಬರ್ತದೆ. ಆಯ್ತಾ, 0 ಅರ್ಧ ಭಾಗ ಆಗಿದೆ, ಅದರಲ್ಲಿ ಮೇಲೆ ಕಲರ್ ಹಾಕಿದರೆ ಅದು ಮೇಲೆ ಇರ್ತದೆ, ಅದು ಕೆಳಗೆ ಹೋಗುದಿಲ್ಲ. ದರ್ಪಣ ಪ್ರತಿಫಲನದಲ್ಲಿ ಮೇಲೆ ಕೆಳಗೆ ಏನು ಚೇಂಜ್ ಆಗುದಿಲ್ಲ, ಎಡಬಲ ಮಾತ್ರ ಚೇಂಜ್ ಆಗುದು. ಇಲ್ಲಿ ನೋಡಿ ಬಲದಲ್ಲಿದೆ, ಹಾಗಾದ್ರೆ ಇಲ್ಲಿ ಬರುವಾಗ ಇದು ಎಡಕ್ಕೆ ಬರ್ತದೆ. ಇಲ್ಲಿ ನೋಡಿ ಎಡಕ್ಕೆ ತಿರುಗಿಸಿದ್ದಾರೆ, ಹಾಗಾಗಿ ಇಲ್ಲಿ ಲೈನ್ಸ್ ಏನಾಗ್ತದೆ, ಬಲಕ್ಕೆ ಬರ್ತದೆ. ಸೊ ಈ ರೀತಿಯ ಆಪ್ಷನ್ ಎಲ್ಲಿ ಕಾಣ್ತಾ ಉಂಟು ನಿಮಗೆ, ಮೊದಲಿಗೆ 0 ಇರಬೇಕು. ಯಾವುದು ಆಪ್ಷನ್ ಕರೆಕ್ಟ್ ಕಾಣ್ತಾ ಉಂಟು, ಬಿ ಆಪ್ಷನ್ ಕರೆಕ್ಟ್ ಕಾಣ್ತಾ ಉಂಟು ಅಲ್ವಾ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಟ್. ಓಕೆ, ನಾವು ನೋಡಿ ನೆಕ್ಸ್ಟಿಗೆ ಬನ್ನಿ. ಸೊ ಇಲ್ಲಿ ಮೇಲೆ ಕೆಳಗೆ ದರ್ಪಣ ಪ್ರತಿಫಲನವೇ ಅಂದ್ರೆ ಮೇಲೆ ಕೆಳಗೆ ಇಟ್ಟಿದ್ದಾರೆ. ಈಗ ಎಡಬಲ ಚೇಂಜ್ ಆಗ್ತದೆ, ಯಾಕೆ ಹೇಳಿದ್ರೆ ದರ್ಪಣ ಪ್ರತಿಫಲನ ಕನ್ನಡಿ ಇಟ್ಟದ್ದು, ಆಯ್ತಾ, ಎಡಬಲ ಚೇಂಜ್ ಆಗ್ತದೆ. ಸೊ ಸಿ ನೋಡಿ ಹೀಗಿಟ್ಟಿದ್ದಾರೆ, ಅದು ಸಿ ಹೀಗೆ ಇರ್ತದೆ. ಎಲ್ ಹೀಗೆ ಇಟ್ಟಿದ್ದಾರೆ, ಅದು ಮೇಲಿಂದ ಕೆಳಗಾಗ್ತದೆ. ಕೆ ಸಣ್ಣದು ಮೇಲೆ ದೊಡ್ಡದು ಹೀಗೆ ಆಗ್ತದೆ. ವಿ ಹೀಗೆ ಆಗ್ತದೆ, 3 ಹೀಗೆ ಆಗ್ತದೆ, 8 ಹೀಗೆ ಆಗ್ತದೆ. ಝಡ್ ನೋಡಿ ಇದು ಚೇಂಜ್ ಆಗ್ತದೆ, ಹೀಗೆ ಆಗ್ತದೆ. ಆಯ್ತಾ, ಇದು ಎಲ್ಲಿ ಕಾಣ್ತಾ ಉಂಟು ನಿಮ್ಗೆ, ಯಾವ ಆಪ್ಷನ್ ಅಲ್ಲಿ ಕಾಣ್ತಾ ಉಂಟು ಸರಿಯಾಗಿ, ಇದೇ ರೀತಿ ಇಲ್ಲಿ ಎಲ್ ಚೇಂಜ್ ಉಂಟು, ಇದು ತಪ್ಪಾಗ್ತದೆ ಅಲ್ವಾ, ಇದು ಆಪ್ಷನ್ ಅಲ್ಲ. ಯಾಕೆ ಹೇಳಿದ್ರೆ ಎಲ್ ಆಚೀಚೆ ಆಗಿದೆ. ಸೊ ಎಲ್ ಒಂದೇ ಕಡೆ ತಿರುಗಿದು ಇದೆರಡರಲ್ಲಿ ಮಾತ್ರ, ಆದ್ರೆ ಝಡ್ ಇದರಲ್ಲಿ ನೋಡಿ ಕೆ ಆಚೆ ಈಚೆ ಆಗಿದೆ, ಹಾಗಾದ್ರೆ ಇದು ಕೆ ಈಚೆ ತಿರುಗಿದೆ. ಯಾವುದು ಆಪ್ಷನ್ ಕರೆಕ್ಟ್, ಅದೇ ಆಪ್ಷನ್ ಕರೆಕ್ಟ್. ಯಾವುದು 3ನೇದು. ಯಾಕೆ ಕೆ ಆಚೆ ಈಚೆ ತಿರುಗಬಾರ್ದಲ್ಲ, ಬಲ ಎಡಕ್ಕೆ ತಿರುಗಬಾರ್ದು, ಕೆಳಗೆ ಮೇಲೆ ಮಾತ್ರ, ಅಂದ್ರೆ ಎಂತ ಹೇಳುದು, ತಲೆ ಕೆಳಗೆ ಆಗುದು ಮಾತ್ರ. ಓಕೆ, ನೆಕ್ಸ್ಟ್ ರಾಜುವಿಗೆ ತನ್ನ ಎದುರಿನಿದ್ದ ಕನ್ನಡಿಯಲ್ಲಿ ನೋಡಿ, ಇದು ಕನ್ನಡಿಯ ಪ್ರಶ್ನೆ ಬರ್ತದೆ. ಕನ್ನಡಿಯ ಪ್ರಶ್ನೆ ಬರುವಾಗ ಸ್ವಲ್ಪ ಜಾಗ್ರತೆಯಿಂದ ಇರುವಂತಹದ್ದು. ನೋಡಿ ಆಯ್ತಾ, ಕನ್ನಡಿಯಲ್ಲಿ ನೋಡಿ, ಇದು 12, ಕೆಳಗೆ 6, ಇಲ್ಲಿ 9, ಇಲ್ಲಿ 3, ಇಲ್ಲಿ 1 ಗಂಟೆ, ಇಲ್ಲಿ 2 ಗಂಟೆ, ಇಲ್ಲಿ 4 ಗಂಟೆ, ಇಲ್ಲಿ 5 ಗಂಟೆ, 7 ಗಂಟೆ, 8 ಗಂಟೆ, 10 ಗಂಟೆ, 11 ಗಂಟೆ. ಆಯ್ತಾ, ಸೊ ಮತ್ತೆ ಇಲ್ಲಿ ನೋಡಿ ಇದು ಚೇಂಜ್ ಆಗ್ತದೆ. ಎಷ್ಟು ಕನ್ನಡಿಯಲ್ಲಿ ಎಷ್ಟು ಕಾಣ್ತಾ ಉಂಟು, 2:45 ಕಾಣ್ತಾ ಉಂಟು. 2:45 ಅಂತ ಹೇಳಿದ್ರೆ ಇದು ಮೇನ್ ಸಣ್ಣ ಮುಳ್ಳು 2 ಮತ್ತು 3ರ ನಡುವೆ ಇರ್ತದೆ. 45 ಅಂತ ಹೇಳಿದ್ರೆ ಹೀಗೆ ಬರ್ತದೆ ಅಲ್ವಾ, ಸಾರಿ, ಹೀಗೆ ಅಲ್ವಾ, ಇದು ಸ್ಟ್ರೈಟ್ ಹೀಗಿರ್ತದೆ, ಹೀಗಿರ್ತದೆ, ಸ್ವಲ್ಪ ಮೇಲೆ ಅಲ್ವಾ. ಆದ್ರೆ ನಮ್ಮ ಇದು ನೋಡಿ ಕನ್ನಡಿ, ಇದು ಮಿರರ್ ಇಮೇಜ್ ಸ್ವಲ್ಪ ಹೀಗಾಗ್ತದೆ. ಇದು 12 ಆದ್ರೆ ಇದು 6, ಇದು 3, ಇದು 9, 10, 11, 1, 2, 4,
5 7 8 ನೋಡಿ, ಇದು 2 ಮತ್ತು 3 ನಡುವೆ ಇರ್ತದೆ. ಹಾಗಾದ್ರೆ ಇದು ಯಾವುದರ ನಡುವೆ ಇರ್ತದೆ? 9 ಮತ್ತು 10ರ ನಡುವೆ ಇರ್ತದೆ. ಸಣ್ಣ ಮುಳ್ಳು 9 ಮತ್ತು 10ರ ನಡುವೆ ಇರ್ತದೆ. 45 ಇದು ಈ ಬದಿಗೆ ತಿರುಗುತ್ತದೆ. ಹಾಗಾದ್ರೆ ಗಂಟೆ ಎಷ್ಟು? 9:15. ಕರೆಕ್ಟ್ ಆನ್ಸರ್ ಯಾವುದು? ಕರೆಕ್ಟ್ ಆನ್ಸರ್ 9:15 ಅಂದರೆ 9:15. ಅರ್ಥ ಆಯ್ತಾ? ಸೊ ಇದು ನೋಡಿ, ಇದರಲ್ಲಿ ನೋಡಿ ಸ್ವಲ್ಪ ಕೆಲವು ಕ್ವೆಶನ್ಸ್ ಇದೆ. ಕೆಳಗೆ ಕೊಟ್ಟಿರುವ ಚಿತ್ರಕ್ಕೆ ದರ್ಪಣ ಪ್ರತಿಫಲನವನ್ನ ಗುರುತಿಸಿ. ಇದು ಕೂಡ ಹಾಗೆಯೇ ಮಾಡುದು. ನಾವು ಬಾಕ್ಸ್ ಮಾಡುವ ಮೊದಲಿಗೆ ನಾವು ನಾವಾಗಿ ಮಾಡಿ ನೋಡುವ ಮತ್ತೆ ಅಲ್ವಾ. ಹೀಗೆ ಇಲ್ಲೊಂದು ಕಪ್ಪು ಕೊಟ್ಟಿದ್ದಾರೆ, ಇದು ಈಚೆಗೆ ತಿರ್ಗಬೇಕಲ್ವಾ, ಇದು ಹೀಗೆ ತಿರ್ಗಬೇಕು, ಇದು ಹೀಗೆ ತಿರ್ಗಬೇಕು. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ನಿಮ್ಗೆ ಕಾಣ್ತಾ ಉಂಟು? ನಾನು ಮಾಡಿದ ಹಾಗೆ ಎಲ್ಲಿ ಕಾಣ್ತಾ ಉಂಟು? 3ನೇದು ಕರೆಕ್ಟ್ ಇದೆ. ಸೊ 3ನೇದು ಕರೆಕ್ಟ್ ಆಪ್ಷನ್ ಆಗ್ತದೆ. ಹಾಗೆ ಈಗ ಬಿ ನೋಡಿ, ಬಿ ಅಲ್ಲಿ ಸ್ವಲ್ಪ ಇದು ಕನ್ಫ್ಯೂಷನ್ಸ್ ಇರ್ಬೋದು. ನಾನು ಇಲ್ಲಿ ಮಾಡ್ತೇನೆ ಬ್ಲೂ ಅಲ್ಲಿ ಮಾಡ್ತೇನೆ. ನಿಮ್ಗೆ ಅದು ಆಪ್ಷನ್ ಕರೆಕ್ಟ್ ಮಾಡ್ಲಿಕ್ಕೆ ನಾನು ಮತ್ತೆ ರೆಡ್ ಅಲ್ಲಿ ಚೇಂಜ್ ಮಾಡ್ತೇನೆ. ಆಯ್ತಾ? ಇದು 0 ಇಲ್ಲಿದೆ, ಹಾಗಾದ್ರೆ ಇದು ಇಲ್ಲಿಗೆ ಹೋಗ್ತದೆ. ಇಲ್ಲೊಂದು ಮುಖ, ಇದು ದೇಹ. ನೋಡಿ, ಇದು ಕೈ ಇಲ್ಲಿದೆ, ಆಗ ಇದು ಬಲ ಮತ್ತು ಎಡ ಚೇಂಜ್ ಆಗ್ತದೆ ಅಲ್ವಾ, ಹೀಗಾಗ್ತದೆ. ಇದು ಇಲ್ಲಿಗೆ ಹೀಗೆ ಬರ್ತದೆ ಮತ್ತೆ ಹೀಗೆ ಬರ್ತದೆ. ಈ ರೀತಿ ಎಲ್ಲಿ ಚಿತ್ರ ಕಾಣ್ತಾ ಉಂಟು ನಿಮಗೆ? ಯಾವ್ದು ಆಪ್ಷನ್ ಅಲ್ಲಿ ಕರೆಕ್ಟ್ ಕಾಣ್ತಾ ಉಂಟು? ಯಾವ್ದ್ರಲ್ಲಿ? 4ರಲ್ಲಿ ಕರೆಕ್ಟ್ ಕಾಣ್ತಾ ಉಂಟು. ಹಾಗಾದ್ರೆ ಆಪ್ಷನ್ 4ನೇದು ಕರೆಕ್ಟ್. ಈಗ ನೋಡಿ, ಇನ್ನೊಂದು ಸಂಖ್ಯಾ ಇದ್ರ ಕೊಟ್ಟಿದ್ದಾರೆ. ಕನ್ನಡಿಯಲ್ಲಿ ನೋಡಿದಾಗ ಗಂಟೆ 8:30 ಆಗಿರ್ತದೆ. 8:30 ಅಂತ ಹೇಳಿದ್ರೆ ಗಂಟೆ 8:30. ಸೊ ಇದು 12 ಆಗದ ಹಾಗೆ 6, ಇದು 3, 9, ಅನಂತರ 7, 8, ಇಲ್ಲಿ 5, ಇಲ್ಲಿ 4, ಇಲ್ಲಿ 1, ಇಲ್ಲಿ 2, ಇಲ್ಲಿ 10, 11 ಅಲ್ವಾ. ಗಂಟೆ 8:30, ಗಂಟೆ 8:30 ಅಂತ ಹೇಳಿದ್ರೆ ಇಲ್ಲಿ 8 ಇಲ್ಲಿದೆ, ಆಯ್ತಾ, ಹೀಗೆ ಇರ್ತದೆ 8:30 ಅಲ್ವಾ, 8:30. ಹಾಗಾದ್ರೆ ಮಿರರ್ ಇಮೇಜ್ ಹೇಗಿರ್ತದೆ? ದರ್ಪಣ ಪ್ರತಿಫಲನ ಹೇಗಿರ್ತದೆ? ಹಾಗೆ ಉಲ್ಟಾ ಅಂತ ಹೇಳಿದ್ರೆ ಹೇಗೆ? ಇದು ಇಲ್ಲಿಗೆ ಸಣ್ಣದು ಇಲ್ಲಿಗೆ ಬರ್ಬೇಕಲ್ವಾ, ಯಾವ್ದಕ್ಕೆ? 4ಕ್ಕೆ. ಹಾಗೆ ಇಲ್ಲಿ ಮಾಡುದಿಲ್ಲ ನಾನು, ನೋಡಿ ನಾನು ಇಲ್ಲೇ ಹೇಳ್ತೇನೆ, ಬೇರೆ ಕಲರ್ ಉಪಯೋಗಿಸ್ತೇನೆ. ಗಂಟೆ ಎಷ್ಟು? ಇದು ಉಲ್ಟಾ ಹೀಗೆ ತಿರ್ಗಿ ಇರ್ಬೇಕು, ಇದು ಹಾಗೆ ಇರ್ತದೆ. ಹಾಗಾದ್ರೆ ಗಂಟೆ ಎಷ್ಟಾಗಿರ್ತದೆ? ಇಲ್ಲಿ 4:30 ಆಗಿರ್ತದೆ. 4:30 ಸರಿಯಾದ ಸಮಯ. ಆಯ್ತಾ? 4:30 ಸರಿಯಾದ ಸಮಯ ಆಗಿರ್ತದೆ. ಓಕೆ, ಕೊನೆಯ ಪ್ರಶ್ನೆಗೆ ಬಂದಿದ್ದೇವೆ ನಾವು. ವಾಟರ್ ಇಮೇಜ್, ನೀರಿನ ಪ್ರತಿಫಲನ ಕೊಟ್ಟಿದ್ದಾರೆ. ಇಲ್ಲಿ ಸ್ನೋ ಅನ್ನೋ ಒಂದು ವರ್ಡ್ ಇದೆ, ಅದರ ನೀರಿನ ಇಮೇಜ್ ಹೇಗಿರ್ತದೆ ಅನ್ನೋದು. ಆಯ್ತಾ? ಸ್ನೋ ಎಸ್ ನೋಡಿ ಏನಾಗ್ತದೆ? ಅದಲಿ ಬದಲಿ ಆಗ್ತದೆ ಅಲ್ವಾ. ಎಸ್ ಅದಲಿ ಬದಲಿ ಅಂತ ಹೇಳಿದ್ರೆ ಹೇಗೆ? ದೊಡ್ಡದು ಮೇಲೆ, ಸಣ್ಣದು ಕೆಳಗೆ, ಹೀಗೆ ಅಲ್ವಾ, ಹೀಗೆ ತಿರುಗುತ್ತದೆ. ಎನ್ ಹೀಗೆ ಆಗ್ತದೆ. ಓ ಡಬ್ಲ್ಯೂ, ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ? ಓ ಡಬ್ಲ್ಯೂ ಎನ್ ಹೀಗೆ ಇರುವಂತಹದ್ದು ಎಲ್ಲಿ ಸರಿಯಾಗಿದೆ ನೋಡಿ? ಇದು ಹಾಗೆ ಉಂಟು, ಆದ್ರೆ ನೋಡಿ ಇದು ಕೆಳಗೆ ಎಸ್ ತಪ್ಪು ಉಂಟು. ಎಸ್ ಹೀಗೆ ದೊಡ್ಡದು ಮೇಲೆ ಇರ್ಬೇಕು, ಸಣ್ಣದು ಕೆಳಗೆ ಇರ್ಬೇಕು. ಹಾಗಾದ್ರೆ 3ನೇದು ಕರೆಕ್ಟ್ ಆಪ್ಷನ್ ಆಗ್ತದೆ. ಆಯ್ತಾ? ಇದು ಯಾಕೆ ಅಂತ ಗೊತ್ತಾಯ್ತು ಅಂತ ಹೇಳಿ ಭಾವಿಸ್ತೇನೆ. 3ನೇದು ಕರೆಕ್ಟ್ ಆಪ್ಷನ್ ಇಲ್ಲಿ. ಯಾಕೆ? ಎಸ್ ನೋಡಿ, ಎಸ್ಸಿನ ಶೇಪ್ ನೋಡಿ, ದೊಡ್ಡದು ಮೇಲೆ ಇರ್ಬೇಕು, ಸಣ್ಣದು ಮುಖ, ಸಣ್ಣ ಮುಖ ಮೇಲೆ ಕೆಳಗಿರ್ಬೇಕು, ದೊಡ್ಡದು ಕಾಲು ಅಂದ್ರೆ ಹೀಗೆ ಬೆಂಡ್ ಆದದ್ದು ಹಾವಿನ ರೀತಿ ಉಂಟಲ್ಲ, ಅದು ಕೆಳಗಿರ್ಬೇಕು, ಸಾರಿ ಮೇಲಿರ್ಬೇಕು. ಓಕೆ, ಇಲ್ಲಿ ಇನ್ನೊಂದು ಕ್ವೆಶ್ಚನ್ ಇದೆ, ಅದನ್ನು ನೋಡಿ ಹೇಳ್ತಾನೆ. ಸ್ಟಾರ್ ಇದೆ, ಸ್ಟಾರ್ ಅಲ್ಲಿ 2 ತ್ರಿಭುಜಗಳಿದೆ ನೋಡಿ. ಕೆಳಗೆ ಮುಖ ಮಾಡಿದೀಗ ಮೇಲೆ ಹೋಗ್ತದೆ, ಮೇಲೆ ಮುಖ ಮಾಡಿದ್ದು ಕೆಳಗೆ ಬರ್ತದೆ. ಸೊ ನಾನು ಹಾಗೇ ಚಿತ್ರ ಮಾಡ್ತೇನೆ. ಆಗ ಮೇಲೆ ಮುಖ ಮಾಡಿದ ಸ್ಟಾರ್ ಉಂಟಲ್ಲ, ಮೇಲೆ ಮುಖ ಯಾವುದು? ಇದು ಈ ಸ್ಟಾರ್ ಮೇಲೆ ಮುಖ ಮಾಡಿದ್ದು, ಅದು ಕೆಳಗೆ ಬರ್ತದೆ. ಅಂದ್ರೆ ಗೆರೆ ಚೇಂಜ್ ಆಗ್ತದೆ ನೋಡಿ. ಗೆರೆ ಹೇಗಾಗ್ತದೆ? ಇದೀಗ ಆಗ ಯಾವ ಕಡೆಗೆ ಲೈನ್ಸ್ ಹೀಗಿತ್ತು, ಎಲ್ಲಿಗೆ ಹೋಗ್ತಾ ಇತ್ತು? ಈಚೆ ಎಡ ಬದಿಗೆ ಹೋಗ್ತಾ ಇತ್ತು. ಇದೀಗ ಹೇಗೆ ಹೋಗ್ಬೇಕು? ಬಲ ಬದಿಗೆ ಹೀಗೆ ಹೋಗ್ಬೇಕು, ಕೆಳಗೆ. ಆಯ್ತಾ? ಇದು ಮೇಲೆ ಹೋಗ್ತದೆ, ಇದು ಸ್ಟ್ರೇಟ್ ಇತ್ತು, ಸೊ ಇದು ಸ್ಟ್ರೇಟ್ ಆಗ್ಬೇಕು ಅಲ್ವಾ. ಮತ್ತೆ ನೋಡಿ ಇನ್ನೊಂದು ಮೂಲೆ, ಅದು ಆಗದ ಚಿತ್ರ ನೋಡಿ ನಾನು ತೋರಿಸ್ತೇನೆ. ಅದು ಯಾವ ಮೂಲೆ? ಅದು ಈ ಮೂಲೆ ಅಲ್ವಾ. ಈ ಮೂಲೆಯನ್ನು ನಾವು ಇಲ್ಲಿ ಮಾಡಿದ್ವಿ, ಸ್ಟ್ರೈಟ್ ಹೀಗೆ ಲೈನ್ಸ್ ಇರುವಂತದ್ದು. ಇದನ್ನ ಇಲ್ಲಿ ಮಾಡಿದ್ವಿ. ಈ ಮೂಲೆ ನೋಡಿ
ಇಲ್ಲಿ ಬರ್ತದಲ್ವಾ, ಮೇಲಿಗೆ ಬರ್ತದೆ. ಇದೀಗ ಹೇಗೆ ಹೋಗ್ತಾ ಉಂಟಾಗ ಉಲ್ಟಾ, ಇದಕ್ಕೆ ಉಲ್ಟಾ ಹೋಗ್ತಾ ಉಂಟು. ಹಾಗಾದ್ರೆ ಇದು ಹೀಗಿದ್ರೆ ಇದು ಹೀಗೆ ಆಗ್ಬೇಕು. ಸೊ ಆ ರೀತಿ ಎಲ್ಲಿ ಯಾವ ಚಿತ್ರ ಕಾಣ್ತಾ ಉಂಟು ನೋಡಿ, ನೋಡಿ ಈ ರೀತಿ ಲೈನ್ಸ್ ಹೀಗೆ ಇಲ್ಲಿ ಬಂದಿದೆ ಅಲ್ವಾ, ಹೀಗೆ ಲೈನ್ಸ್, ಇದು ಸ್ಟ್ರೈಟ್ ಉಂಟು. ಸೊ ಆಪ್ಷನ್ ಯಾವುದು ಕರೆಕ್ಟ್? 4ನೇದು ಕರೆಕ್ಟ್ ಆಗ್ತದೆ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ದರ್ಪಣ ಪ್ರತಿಫಲನ ಮತ್ತು ನೀರಿನ ಪ್ರತಿಫಲನದ ಬಗ್ಗೆ ಕಲ್ತಿದ್ದೇವೆ. ವಿಡಿಯೋ ಇಷ್ಟ ಆಗಿದ್ರೆ ಅದನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮಗೆ ಬಂದೇ ಬರ್ತದೆ. ಇಂತಹದ್ದು ಸಿಂಪಲ್ ಆಗಿರ್ಬಹುದು. ನೀವು ಈಗ ಕಷ್ಟಪಟ್ಟು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಮತ್ತೆ ಎಕ್ಸಾಮಿಗೆ ಇದು ಸುಲಭ ಆಗ್ತದೆ. ಇದು ಖಾಲಿ NMMS ಆಗಿರ್ಬೋದು, NTSC ಎಕ್ಸಾಮ್ ಆಗಿರ್ಬೋದು, ಅದಕ್ಕೆ ಮಾತ್ರ ಅಲ್ಲ, ನಿಮ್ಮ GPSCR ಎಕ್ಸಾಮ್ಗೂ ಬರ್ತದೆ. ಹಾಗೆ ನೀವು ಬೇರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ರೆ, ಈಗ ದೊಡ್ಡವ್ರು ಯಾರಾದ್ರೂ ಇದ್ರೆ ಅವರಿಗೆ ಇದು ಹೆಲ್ಪ್ ಆಗ್ತದೆ. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ. ನಾಳಿನ ತರಗತಿಯಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.